ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಬರೋಬ್ಬರಿ 3 ಕೆಜಿ ಶುದ್ಧ ಚಿನ್ನ. ಇಂದಿನ ಮಾರ್ಕೆಟ್ ರೇಟ್ ಪ್ರಕಾರ ಬರೋಬ್ಬರಿ 3 ರಿಂದ 5 ಕೋಟಿ ರೂಪಾಯಿ ಬೆಲೆಯ ಬಂಗಾರ. ಇದು ಯಾವುದೋ ಹಿಂದಿನ ಕಾಲದ ರಾಜ ಮಹಾರಾಜರ ಕಥೆಗೆಲ್ಲ. ನಮ್ಮ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮತ್ತು ಟಾಲಿವುಡ್ನ ರೌಡಿ ಬಾಯ್ ವಿಜಯ್ ದೇವರಕೊಂಡ ಅವರ ಮದುವೆಯ ಅಸಲಿ ಕಹಾನಿ. ಫೆಬ್ರವರಿ 26, 2026ರಂದು ಉದಯಪುರದ ಐಷಾರಾಮಿ ಅರಮನೆಯಲ್ಲಿ ನಡೆದ ಈ ಮದುವೆ ಇಡೀ ದೇಶದ ಕಣ್ಣು ಕುಕ್ಕಿದೆ. ಕೇವಲ ಮದುವೆ ಮಂಟಪಕ್ಕೆ ಕೋಟ್ಯಾಂತರ ರೂಪಾಯಿಯನ್ನ ಸುರಿಯಲಾಗಿದೆ. ಆದರೆ ಈ ಮದುವೆಯಲ್ಲಿ ಎಲ್ಲರಿಗೂ ಶಾಕ್ ಕೊಟ್ಟಿರೋದು ವಧು ರಶ್ಮಿಕಾ ಹಾಕಿದ ಒಡವೆಗಳಿಗಿಂತ ವರ ವಿಜಯ್ ದೇವರಕೊಂಡ ಧರಿಸಿದಂತಹ ಚಿನ್ನ. ಹೌದು, ಭುಜಕೀರ್ತಿ ಕಾಸಿನ ಸರ ಹಾಕೊಂಡು ಒಬ್ಬ ಗಂಡಸು ತನ್ನ ಮದುವೆಯಲ್ಲಿ ಇಷ್ಟೊಂದು ಭಾರಿ ಪ್ರಮಾಣದ ಚಿನ್ನವನ್ನ ಹಾಕೊಳ್ಳಕ್ಕೆ ಸಾಧ್ಯನಾ ಅಂತ ಜನ ಬಾಯ್ ಮೇಲೆ ಬೆರಳಿಟ್ಕೊಂಡಿದ್ದಾರೆ. ಆದ್ರೆ ಈ ಚಿನ್ನದ ಹಿಂದಿರೋ ಅಸಲಿ ರಹಸ್ಯ ಆದ್ರಿಗೇನೋ ಮತ್ತು ಈ ಕೋಟಿ ಕೋಟಿ ಮೌಲ್ಯದ ಮದುವೆಯಲ್ಲಿ ವರನಿಗಿಂತ ವಧುನೇ ಅತಿ ಹೆಚ್ಚು ಶ್ರೀಮಂತಳ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಇದೆಲ್ಲದರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೊದಲು ಈ ಐತಿಹಾಸಿಕ ಮದುವೆಯ ಘಟನಾವಳಿಗಳನ್ನ ಎಳೆಯಾಗಿ ಬಿಚ್ಚಿಡೋಣ. ಫೆಬ್ರವರಿ 26, 2026ರಂದು ರಾಜಸ್ಥಾನದ ಉದಯಪುರದಲ್ಲಿರುವ ರಾಯಲ್ ಐಟಿಸಿ ಮೊಮೆಂಟೋಸ್ ರೆಸಾರ್ಟ್ನಲ್ಲಿ ಈ ಸ್ಟಾರ್ ಜೋಡಿ ಹಸೆಮಣೆಗೇರಿದ್ದಾರೆ. ಬರೋಬ್ಬರಿ 6 ವರ್ಷಗಳ ಸೀಕ್ರೆಟ್ ಲವ್ ಸ್ಟೋರಿಗೆ ಅಫಿಷಿಯಲ್ ಆಗಿ ಎಂಡ್ ಕಾರ್ಡ್ ಬಿದ್ದಿದೆ. 2 ಭಿನ್ನ ಸಂಪ್ರದಾಯಗಳ ಪ್ರಕಾರ ಈ ಮದುವೆ ನಡೆದಿದೆ. ಬೆಳಿಗ್ಗೆ 10:10ಕ್ಕೆ ಸರಿಯಾಗಿ ಆಂಧ್ರದ ತೆಲುಗು ಸಂಪ್ರದಾಯದಂತೆ ತಾಳಿ ಕಟ್ಟಿದ ವಿಜಯ್ ಸಂಜೆ 5 ಗಂಟೆಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ಕೊಡವ ಸಂಪ್ರದಾಯದಂತೆ ರಶ್ಮಿಕಾ ಜೊತೆ ಹೆಜ್ಜೆ ಹಾಕಿದ್ದಾರೆ. ಇದು ಕೇವಲ 2 ಕುಟುಂಬಗಳ ಮಿಲನವಾಗಿರಲಿಲ್ಲ, 2 ಭಿನ್ನ ಸಂಸ್ಕೃತಿಗಳ ಅದ್ಭುತ ಸಂಗಮವಾಗಿತ್ತು. ಮದುವೆಗೆ ಕೇವಲ ಆಪ್ತರು ಮತ್ತು ಕೆಲವು ಸೆಲೆಬ್ರಿಟಿಗಳಿಗೆ ಮಾತ್ರ ಆಹ್ವಾನವನ್ನ ನೀಡಲಾಗಿತ್ತು. ಆದ್ರೆ ಈ ಹೈಫೈ ಮದುವೆಯ ಊಟದ ಮೆನು ಬಗ್ಗೆ ಲೀಕ್ ಆಗಿರೋ ವಿಚಾರವನ್ನ ಕೇಳಿದ್ರೆ ನಿಮ್ಮ ಬಾಯಲ್ಲೂ ನೀರಿರೋದಂತೂ ಗ್ಯಾರಂಟಿ. ಉದಯಪುರದ ರಾಜಸ್ಥಾನಿ ಅರಮನೆಯಲ್ಲಿ ಮದುವೆ ಅಂದ್ಮೇಲೆ ಅಲ್ಲಿ ಕೇವಲ ದಾಲ್ ಬಾಟಿ ಚೂರ್ಮಾ, ಪನ್ನೀರ್ ಟಿಕ್ಕಾ ಅಥವಾ ವೆಜ್ ಊಟ ಇರುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ನಿಮ್ಮ ಊಹೆ ತಪ್ಪು. ಈ ಮದುವೆಯ ರಿಯಲ್ ಹೈಲೈಟ್ ಆಗಿದ್ದೆ ನಮ್ಮ ಕೊಡಗಿನ ಸ್ಪೆಷಲ್ ಪಂದಿ ಕರಿ, ಅಂದ್ರೆ ಹಂದಿ ಮಾಂಸದ ಸಾರು ಮತ್ತು ಬಿಸಿ ಬಿಸಿ ಮಟನ್ ಬಿರಿಯಾನಿ. ಹೌದು, ಕೊಡವ ಸಂಪ್ರದಾಯದಲ್ಲಿ ನಾನ್ ವೆಜ್ ಭೋಜನ ಇಲ್ಲದೆ ಮದುವೆ ಊಟ ಕಂಪ್ಲೀಟ್ ಆಗಲ್ಲ. ಹೀಗಾಗಿ ರಾಜಸ್ಥಾನಿ ಅಡುಗೆ ಭಟ್ಟರ ಜೊತೆಗೆ ನಮ್ಮ ದಕ್ಷಿಣ ಭಾರತದ ಬಾಣಸಿಗರು ಸೇರಿ ಬಗೆ ಬಗೆಯ ಮಾಂಸಾಹಾರಿ ಖಾದ್ಯಗಳನ್ನ ಬಡಿಸಿದ್ದಾರೆ. ಈ ಊಟದ ಮೆನ್ಯೂ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗಿದೆ. ಆದ್ರೆ ಈ ಊಟದಷ್ಟೇ ಗಮಗಮಿಸ್ತಾ ಇರೋದು ಈ ಜೋಡಿ ಮೈ ಮೇಲೆ ಹಾಕಿದ್ದ ಆ 5 ಕೋಟಿ ರೂಪಾಯಿಯ ಟ್ರೆಡಿಷನಲ್ ಒಡವೆಗಳ ಕತೆ. ಆ ಒಡವೆಗಳನ್ನ ರೆಡಿ ಮಾಡೋಕೆ ಬರೋಬ್ಬರಿ 10 ತಿಂಗಳು ಬೇಕಾಯ್ತು ಅಂದ್ರೆ ನೀವು ನಂಬ್ತೀರಾ? ಹೌದು, ಹೈದರಾಬಾದಿನ ಫೇಮಸ್ ಶ್ರೀ ಜ್ಯುವೆಲರ್ಸ್ ಅವರು ಬರೋಬ್ಬರಿ 10 ತಿಂಗಳ ಕಾಲ ಹಗಲಿರುಳು ಕಷ್ಟಪಟ್ಟು ಈ ಒಡವೆಗಳನ್ನ ಡಿಸೈನ್ ಮಾಡಿದ್ದಾರೆ. ರಶ್ಮಿಕಾ ಬರೋಬ್ಬರಿ 11 ಬಗೆಯ ದಕ್ಷಿಣ ಭಾರತದ ದೇವಾಲಯದ ಶೈಲಿಯ ಒಡವೆಗಳನ್ನ ಧರಿಸಿದ್ರೆ ವಿಜಯ್ ದೇವರಕೊಂಡ ಏನ್ ಕಮ್ಮಿಗಿಲ್ಲ. ವಿಜಯ್ ಬರೋಬ್ಬರಿ 1.5 ರಿಂದ 2 ಕೆಜಿ ತೂಕದ ಚಿನ್ನವನ್ನ ಮೈ ಮೇಲೆ ಹಾಕೊಂಡಿದ್ರು. ಆನೆ ಮತ್ತು ಹುಲಿಯ ಕೆತ್ತನೆಗಳಿದ್ದ ಕಾಸಿನ ಸರ, ಭುಜಕೀರ್ತಿ, ಕಡಗ ಮತ್ತು ಒಡ್ಯಾಣ ಧರಿಸಿ ಅಕ್ಷರಶಃ ಒಬ್ಬ ಸಾರ್ವಭೌಮ ಮಹಾರಾಜನಂತೆ ಕಂಗೊಳಿಸ್ತಾಗಿದ್ರು. ಇವತ್ತಿನ ಮಾರ್ಕೆಟ್ ರೇಟ್ ಪ್ರಕಾರ ವಿಜಯ್ ಹಾಕಿದ್ದ ಚಿನ್ನದ ಬೆಲೆಗೆ 2 ರಿಂದ 3 ಕೋಟಿ ರೂಪಾಯಿ. ಇನ್ನು ರಶ್ಮಿಕಾ ಹಾಕಿದ್ದ ಸ್ವೇರ್ ಕಟ್ ಡೈಮಂಡ್ ಎಂಗೇಜ್ಮೆಂಟ್ ರಿಂಗ್ ಬೆಲೆನೇ 22 ಲಕ್ಷ ರೂಪಾಯಿ. ಇಷ್ಟೆಲ್ಲ ನೀರಿನಂತೆ ದುಡ್ಡು ಖರ್ಚು ಮಾಡೋಕೆ ಇವರ ಹತ್ರ ದುಡ್ಡೆಲ್ಲಿಂದ ಬಂತು? ಇವರಿಬ್ಬರಲ್ಲಿ ಅತಿ ಹೆಚ್ಚು ಶ್ರೀಮಂತರು ಯಾರು ಅನ್ನೋ ಲೆಕ್ಕಾಚಾರವನ್ನ ನೋಡಿದ್ರೆ ನಿಮ್ಮ ತಲೆ ಗಿರ್ರನ್ನುತ್ತೆ. ಬನ್ನಿ ಇವರ ಆಸ್ತಿಯ ಲೆಕ್ಕಾಚಾರವನ್ನೊಮ್ಮೆ ನೋಡೋಣ. 2026ರ ಲೇಟೆಸ್ಟ್ ರಿಪೋರ್ಟ್ಗಳ ಪ್ರಕಾರ ಈ ವಿರೋಶ್ ಜೋಡಿಯ ಒಟ್ಟು ಆಸ್ತಿ ಬರೋಬ್ಬರಿ 130 ರಿಂದ 136 ಕೋಟಿ ರೂಪಾಯಿಗಳು. ಇವರಿಬ್ಬರಲ್ಲಿ ಯಾರು ಹೆಚ್ಚು ಶ್ರೀಮಂತರು ಅಂತ ಕೇಳಿದ್ರೆ ಉತ್ತರ ಕೇಳಿ ನಿಮಗೆ ಶಾಕ್ ಆಗಬಹುದು. ಇಬ್ಬರೂ ಬಹುತೇಕ ಸರಿಸಮಾನರು. ಆದ್ರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಲೆಕ್ಕದಲ್ಲಿ ರಶ್ಮಿಕಾ ಮುಂಚೂಣಿಯಲ್ಲಿದ್ದಾರೆ. ವಿಜಯ್ ದೇವರಕೊಂಡ ಅವರ ಒಟ್ಟು ಆಸ್ತಿ ಸುಮಾರು 70 ಕೋಟಿ ರೂಪಾಯಿಗಳಾದ್ರೆ ರಶ್ಮಿಕಾ ಮಂದಣ್ಣ ಅವರ ಆಸ್ತಿ 66 ಕೋಟಿ ರೂಪಾಯಿ. ಆದ್ರೆ ಇವತ್ತು ಕೋಟಿ ಕೋಟಿ ಆಸ್ತಿಯ ಒಡೆಯನಾಗಿ 30 ಕೋಟಿ ಬೆಲೆಯ ಪ್ರೈವೇಟ್ ಜೆಟ್ ಹೊಂದಿರೋ ವಿಜಯ್ ದೇವರಕೊಂಡ ಒಂದು ಕಾಲದಲ್ಲಿ ತನ್ನ ಬ್ಯಾಂಕ್ ಅಕೌಂಟ್ ನಲ್ಲಿ ಬರೀ 500 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕೆ ಕಷ್ಟಪಡ್ತಾ ಇದ್ರು ಅಂದ್ರೆ ನೀವು ನಂಬಲೇಬೇಕು. ಹೌದು, ಇದೇ ವಿಜಯ್ ದೇವರಕೊಂಡ ಸಿನಿಮಾಗ್ ಬರೋಕು ಮುನ್ನ ಟ್ಯೂಷನ್ ಮಾಸ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಇವರ ಮೊದಲನೇ ಸಂಪಾದನೆ ಕೇವಲ 500 ರೂಪಾಯಿ. ಸೂಪರ್ ಹಿಟ್ ಅರ್ಜುನ್ ರೆಡ್ಡಿ ಸಿನಿಮಾಗೆ ವಿಜಯ್ ಪಡೆದ ಸಂಭಾವನೆ ಬರೀ 5 ಲಕ್ಷ ರೂಪಾಯಿ. ಆದ್ರೆ ಇವತ್ತು ಅವರ ರೇಟ್ ಒಂದು ಸಿನಿಮಾಗೆ 12 ರಿಂದ 15 ಕೋಟಿ ರೂಪಾಯಿ. ಹೈದರಾಬಾದಿನ ಜೂಬ್ಲಿ ಹಿಲ್ಸ್ ನಲ್ಲಿ ಮಹೇಶ್ ಬಾಬು ಮತ್ತು ಚಿರಂಜೀವಿ
ಆರ್ಸಿವಿ ಮನೆಯ ಪಕ್ಕದಲ್ಲೇ 15 ಕೋಟಿಯ ಐಷಾರಾಮಿ ಬಂಗಲೆಯನ್ನ ಹೊಂದಿದ್ದಾರೆ. ರೇಂಜ್ ರೋವರ್ ಕಾರು, ಫೋರ್ಡ್ ಮಸ್ಟ್ಯಾಂಗ್, BMW ಸೇರಿದಂತೆ ಕೋಟ್ಯಾಂತರ ರೂಪಾಯಿಯ ಕಾರುಗಳ ಕಲೆಕ್ಷನ್ ಕೊಡಗಿದೆ. ಇನ್ನು ಅವರದ್ದೇ ಆದ ರೌಡಿವೇರ್ ಅನ್ನೋ ಬಟ್ಟೆ ಬ್ರ್ಯಾಂಡ್ನಿಂದಲೇ ವರ್ಷಕ್ಕೆ 8 ಕೋಟಿ ಸಂಪಾದನೆಯನ್ನ ಮಾಡ್ತಾರೆ. ಆದ್ರೆ ಕೂರ್ಗ್ ಬ್ಯೂಟಿ ರಶ್ಮಿಕಾ ಮಂದಣ್ಣ ಅವರು ಬೆಳೆದ ವೇಗ ವಿಜಯ್ಗಿಂತಲೂ ಭೀಕರವಾಗಿದೆ. ರಶ್ಮಿಕಾ ಮಂದಣ್ಣ ಸಿನಿಮಾಗ್ ಬಂದು ಕೇವಲ 10 ವರ್ಷ. ಆದ್ರೆ ಇವತ್ತವರು ಫೋರ್ಬ್ಸ್ 30 ಅಂಡರ್ 30 ಲಿಸ್ಟ್ಗೆ ಸೇರಿದ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್. ಒಂದು ಸಿನಿಮಾಗೆ 4 ರಿಂದ 8 ಕೋಟಿ ಚಾರ್ಜ್ ಮಾಡೋ ರಶ್ಮಿಕಾ ಪುಷ್ಪಾ 2 ಸಿನಿಮಾಗೆ ಬರೋಬ್ಬರಿ 10 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ದಾರೆ ಅಂತ ವರದಿಯಾಗಿದೆ. ಬೆಂಗಳೂರಿನಲ್ಲಿ 8 ಕೋಟಿ ಬೆಲೆಯ ಸ್ವಂತ ಮನೆಗಿದೆ. ಮುಂಬೈ, ಹೈದರಾಬಾದ್, ಗೋವಾ ಮತ್ತು ಕೂರ್ಗ್ನಲ್ಲಿ ಕೂಡ ಪ್ರಾಪರ್ಟಿಯನ್ನ ಹೊಂದಿದ್ದಾರೆ. ಪ್ಲಮ್ ಅನ್ನೋ ಬ್ಯೂಟಿ ಬ್ರ್ಯಾಂಡ್ ನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ಡಿಯರ್ ಡೈರಿ ಅನ್ನೋ ಸ್ವಂತ ಪರ್ಫ್ಯೂಮ್ ಬ್ರ್ಯಾಂಡ್ ಕೂಡ ಹೊಂದಿದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡಿ ಆಕಾಶದಷ್ಟು ಎತ್ತರಕ್ಕೆ ಬೆಳೆದಿರೋ ಈ ಜೋಡಿ ತಮ್ಮ ಪ್ರೀತಿಯ ವಿಚಾರದಲ್ಲಿ ಮಾತ್ರ ಇಡೀ ಜಗತ್ತಿಗೆ ಬರೋಬ್ಬರಿ 6 ವರ್ಷಗಳ ಕಾಲ ಯಾಕೆ ಸುಳ್ಳು ಹೇಳ್ತಾ ಬಂದ್ರು? 2018ರ ಗೀತಾ ಗೋವಿಂದಂ ಮತ್ತು ಡಿಯರ್ ಕಾಮ್ರೇಡ್ ಸಿನಿಮಾದಿಂದಲೇ ಇವರ ಲವ್ ಸ್ಟೋರಿ ಶುರುವಾಗಿತ್ತು. ಆದ್ರೆ ಮೀಡಿಯಾದವರು, ಫ್ಯಾನ್ಸ್ಗಳು ಕೇಳಿದಾಗ್ಲೆಲ್ಲ ನಾವು ಜಸ್ಟ್ ಫ್ರೆಂಡ್ಸ್ ಅಂತಲೇ ಕತೆ ಕಟ್ತಾ ಇದ್ರು. ಫಾರಿನ್ ಟ್ರಿಪ್ ಹೋದಾಗ ಸೇಮ್ ಬ್ಯಾಕ್ ಗ್ರೌಂಡ್ ಇರೋ ಫೋಟೋವನ್ನ ಹಾಕಿ ಸಿಕ್ಕಿ ಬೀಳ್ತಾಗಿದ್ರು. ಅಕ್ಟೋಬರ್ 2025ರಲ್ಲಿ ತಮ್ಮ ಹೈದರಾಬಾದ್ ಮನೆಯಲ್ಲಿ ಸೀಕ್ರೆಟ್ ಆಗಿ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ರು. ಆದ್ರೂ ಎಲ್ಲೂ ಕೂಡ ಬಾಯ್ ಬಿಟ್ಟಿರ್ಲಿಲ್ಲ. ಕೊನೆಗೆ ಮದುವೆಗೆ ಕೇವಲ 4 ದಿನ ಇರುವಾಗ ಫೆಬ್ರವರಿ 22ರಂದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಇನ್ನು ರಶ್ಮಿಕಾ ಮತ್ತು ವಿಜಯ್ ನಡುವಿನ ವಯಸ್ಸಿನ ಅಂತರ ಬರೋಬ್ಬರಿ 7 ವರ್ಷ. ವಿಜಯ್ಗೆ ಈಗ 36 ವರ್ಷ, ಅಂದ್ರೆ 1989ರಲ್ಲಿ ಜನನ. ಇನ್ನು ರಶ್ಮಿಕಾ 1996ರಲ್ಲಿ ಜನಿಸಿದ್ದಾರೆ. ಅಂದ್ರೆ ರಶ್ಮಿಕಾಗೀಗ 29 ವರ್ಷ ವಯಸ್ಸು. ಇದು ದೊಡ್ಡ ವಿಚಾರನೇ ಅಲ್ಲ. ಆದ್ರೆ ಅಸಲಿ ವಿವಾದ ಇರೋದು ರಶ್ಮಿಕಾ ಅವರ ಗತಕಾಲದಲ್ಲಿ. ಅಂದ್ರೆ ರಕ್ಷಿತ್ ಶೆಟ್ಟಿ ಜೊತೆಗಿನ ಬ್ರೇಕಪ್ ವಿವಾದ ನಮ್ಮ ಕರ್ನಾಟಕದ ಜನತೆಯ ಮನಸ್ಸಲ್ಲಿ ಇನ್ನೂ ಹಸಿಯಾಗಿದೆ. ಅದು ಕಿರಿಕ್ ಪಾರ್ಟಿ ಹುಡುಗಿಯ ಮೇಲೆ ಕನ್ನಡಿಗರು ಇಟ್ಟಿದ್ದ ಪ್ರೀತಿ. ಆ ಎಂಗೇಜ್ಮೆಂಟ್ ಬ್ರೇಕ್ ಆದಾಗ ಕಟುವಾದ ಕೋಪವಾಗಿ ತಿರುಗಿತ್ತು. ಆ ಟ್ರೋಲ್ಗಳು, ಆ ನೆಗೆಟಿವಿಟಿ ರಶ್ಮಿಕಾ ಅವರನ್ನ ಎಷ್ಟು ಕಾಡಿತ್ತು ಅಂದ್ರೆ ಮತ್ತೆ ತಮ್ಮ ಪರ್ಸನಲ್ ಲೈಫ್ ಅನ್ನ ಪಬ್ಲಿಕ್ ಮಾಡೋಕೆ ಅವರು ಅಕ್ಷರಶಃ ಎದುರಿದ್ರು ಅನ್ಸುತ್ತೆ. ಅದೆಲ್ಲ ಅವರ ಪಾಸ್ಟ್. ಆದ್ರೆ ಇವತ್ತು ಈ ಮದುವೆಯನ್ನ ಒಂದು ಭರ್ಜರಿ ಬ್ರ್ಯಾಂಡ್ ಆಗಿ ಹೇಗೆ ಮಾರ್ಪಡಿಸಿದ್ರು ಅಂತ ಗೊತ್ತಾದ್ರೆ ನೀವು ಅವರ ಬಿಸ್ನೆಸ್ ಮೈಂಡ್ ಸೆಟ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀರಾ. ಹೌದು, ಈ ಮದುವೆ ಕೇವಲ 2 ಮನಸ್ಸುಗಳ ಮಿಲನವಾಗಿರ್ಲಿಲ್ಲ. ಇದೊಂದು ಪಕ್ಕ ಮಾಸ್ಟರ್ ಮೈಂಡ್, PR ಸ್ಟ್ರಾಟಜಿ ಅಂತಾನೆ ಹೇಳ್ಬಹುದು. ಅಭಿಮಾನಿಗಳು ಪ್ರೀತಿಯಿಂದ ಇಟ್ಟ ವಿರೋಶ್ ಅನ್ನೋ ಹೆಸರನ್ನೇ ತಮ್ಮ ಮದುವೆಯ ಬ್ರ್ಯಾಂಡ್ ಆಗಿ ಬದಲಾಯಿಸಿದ್ರು. ದ ವೆಡ್ಡಿಂಗ್ ಆಫ್ ವಿರೋಶ್ ಅಂತ ಹ್ಯಾಶ್ಟ್ಯಾಗ್ ಅನ್ನ ಹಾಕೊಂಡು ಇಂಟರ್ನೆಟ್ ಅನ್ನೇ ಶೇಕ್ ಮಾಡಿದ್ರು. ತಮ್ಮ ರಿಲೇಶನ್ಶಿಪ್ ಅನ್ನ ಪ್ರೈವೇಟ್ ಆಗಿ ಇಟ್ಕೊಂಡೆ ಅದರ ಮೇಲಿನ ಕುತೂಹಲವನ್ನ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬ್ರ್ಯಾಂಡ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರು. ಮದುವೆ ಮಂಟಪದಲ್ಲಿ ಲೀಕ್ ಆದ ಪ್ರತಿಯೊಂದು ಫೋಟೋ, ಪ್ರತಿಯೊಂದು ವಿಡಿಯೋ ಕೂಡ ಅವರ ಮಾರ್ಕೆಟ್ ವ್ಯಾಲ್ಯೂ ಅನ್ನ, ಅವರ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ರೇಟ್ ಅನ್ನ ಡಬಲ್ ಮಾಡಿದೆ. ಆದ್ರೆ ಇವೆಲ್ಲದರ ಮಧ್ಯೆ ಈ ಗ್ಲೋಬಲ್ ನ್ಯೂಸ್ ನಮ್ಮ ಕರ್ನಾಟಕದ ಸಾಮಾನ್ಯ ಜನರಿಗೆ, ಲೋಕಲ್ ಪ್ರೇಕ್ಷಕರಿಗೆ ಏನು ಸಂದೇಶ ಕೊಡುತ್ತೆ ಅನ್ನೋದು ಅತಿ ಮುಖ್ಯವಾದ ಪ್ರಶ್ನೆ. ಒಂದ್ ಕಡೆ ನಮ್ಮ ಕರುನಾಡಿನ ಕೊಡವ ಸಂಸ್ಕೃತಿ, ಆ ಪಂದಿಕರಿ, ಆ ಕೊಡವ ವಸ್ತ್ರ ವಿನ್ಯಾಸ ಮತ್ತು ಆ ಸಂಪ್ರದಾಯ ರಾಜಸ್ಥಾನದ ಅರಮನೆಯಲ್ಲಿ ರಾರಾಜಿಸ್ತು. ಸ್ನೇಹಿತರೆ, ಇವತ್ತು 10 ಗ್ರಾಂ ಬಂಗಾರದ ಬೆಲೆ ಲಕ್ಷ ದಾಟಿದೆ. ಸಾಮಾನ್ಯ ಮನುಷ್ಯ 1 ಗ್ರಾಂ ಚಿನ್ನ ತಗೋಬೇಕು ಅಂದ್ರೆ 10 ಬಾರಿ ಯೋಚನೆ ಮಾಡಬೇಕು. ಆದ್ರೆ ಅದೇ 3 ಕೆಜಿ ಚಿನ್ನವನ್ನ ಮೈ ಮೇಲೆ ಹಾಕೊಂಡು ಮದುವೆಯನ್ನ ಮಾಡ್ಕೊಂಡಿದ್ದಾರೆ. ಅಂತಿಮವಾಗಿ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಇಬ್ರು ತಾವಂದುಕೊಂಡಿದ್ದನ್ನ ಸಾಧನೆ ಮಾಡಿದ್ದಾರೆ. ಇವರ ಮದುವೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.